ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತು ನಿಮ್ಮನ್ನು ಒಂದು ಒಳ್ಳೆ ನರ್ಸರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ್ಯಾವ ಥರ ಗಿಡ ಇದೆ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ದೊಡ್ಡಾಲದ ಮರದ ಹತ್ರ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಈ ನರ್ಸರಿ. ಅದರಲ್ಲೂ ದಾಸವಾಳ ಪ್ರಿಯರಿಗಂತೂ ಈ ನರ್ಸರಿ ಮಾಡಿಸಿದಂತಹ ನರ್ಸರಿ. ಅಂದರೆ ಅವರು ಒಂದೊಂದು ಕಲ್ಲರೇ ಒಂದೊಂದು ಲೈನಲ್ಲಿ ಜೋಡಿಸಿದ್ದಾರೆ. ತುಂಬ ಚೆನ್ನಾಗೆ ಕಲ್ಲರು ಇದೆ. ಈ ನರ್ಸರಿನಲ್ಲಿ ಇಂಥ ಕಲ್ಲರ್ ದಾಸವಾಳ ಇಲ್ಲ ಅನ್ನೋ ಥರನೇ ಇಲ್ಲ. ಫಸ್ಟ್ ಒಂದ್ಸರಿ ನಾನು ನೋಡಿದ್ದೆ, ಅದು ಅಂದರೂ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಅಯ್ಯೋ ಇಷ್ಟು ದೂರ ಯಾರು ಹೋಗ್ತಾರೆ ಅಂತ ಅಂದ್ಕೊಂಡು ನಾನು ಸ್ಟಾರ್ಟಿಂಗು ಒಂದ್ಸರಿ ಹಳೆ ವೀಡಿಯೋದಲ್ಲಿ ಹಾಕಿದ್ನಲ್ಲ, ಅವಾಗ ಹೋಗಿರಲಿಲ್ಲ ನಾನು ಈ ನರ್ಸರಿಗೆ. ಇವತ್ತು ನೋಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತೂ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಗಿಡನೂ ಅಷ್ಟೇ ತುಂಬ ಹೆಲ್ದಿಯಾಗೂ ಇದ್ದಾವೆ. ನೋಡಿದ್ರೆ ಒಂಥರ ಅಟ್ರಾಕ್ಷನ್ ಆಗುತ್ತೆ, ಅಷ್ಟು ಚೆನ್ನಾಗಿದ್ದಾವೆ ಗಿಡಗಳು. ಅಂದರೆ ಯಾವ್ಯಾವ ಕಲರ್ ಬೇಕು ಆ ಕಲರೆಲ್ಲ ಒಂದೊಂದು ಲೈನಲ್ಲಿ ಜೋಡಿಸಿದ್ದಾರೆ. ಈಗ ಪಿಂಕು, ವೈಟು ಮತ್ತು ರೆಡ್ಡು, ಯೆಲ್ಲೋ ಕಲರು, ಈ ಥರ ಒಂದೊಂದು ಕಲ್ಲರೇ ಒಂದೊಂದು ಥರ ಲೈನಲ್ಲಿ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ನರ್ಸರಿ. ಅಂದರೆ ದೊಡ್ಡ ಗಿಡಗಳು ಇದೆ, ಚಿಕ್ಕ ಗಿಡಗಳು ಇದೆ. ಈ ನರ್ಸರಿನಲ್ಲಿ ರೇಟು ಪರವಾಗಿಲ್ಲ, ತುಂಬಾ ಕಡಿಮೆ ಅಂತಲೂ ಅನ್ನಿಸ್ತು ನನಗೆ. ಈ ಬೇರೆ ನರ್ಸರಿಗಳಲ್ಲೆಲ್ಲ 150, 200, ಈ 350 ಈ ಥರ ಇಲ್ಲ ಈ ನರ್ಸರಿನಲ್ಲಿ. ನಾನು ಹೇಳ್ತೀನಲ್ಲ, ತುಂಬ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ದೊಡ್ಡಾಲದ ಮರ ಬೆಸ್ಟ್ ನರ್ಸರಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ನಾನು ನಿಮಗೋಸ್ಕರ ತೋರಿಸ್ಬೇಕು ನರ್ಸರಿಗಳನ್ನ ಅಂತ ನಾನು ವಿಸಿಟ್ ಮಾಡ್ತಿರೋದು ಅಷ್ಟೇ. ನೋಡಿ ಇದೆಲ್ಲ ಯೆಲ್ಲೋ ಕಲರು. ನೋಡಿ ಯೆಲ್ಲೋ ಕಲರೇ ಒಂದು ಲೈನ್ ಇಟ್ಟಿದ್ದಾರೆ. ಹಂಗೆ ಈ ಥರ ಪ್ರತಿಯೊಂದು ಕಲರೂ ಸಹ ಸಪ್ರೇಟು ಲೈನ್ ಮಾಡಿ ಇಟ್ಟಿದ್ದಾರೆ. ಈಗ ಕೆಲವು ನರ್ಸರಿಗಳಲ್ಲಿ ಏನು ಮಾಡ್ತಾರೆ, ಎಲ್ಲ ಕಲರು ಒಂದೇ ಲೈನಲ್ಲಿ ಜೋಡಿಸಿರ್ತಾರೆ ದಾಸವಾಳ ಗಿಡನ. ಇವ್ರು ಈ ಥರ ಮಾಡಿಲ್ಲ. ಅಂದರೆ ಒಂದೊಂದು ಕಲ್ಲರೇ ಸಪ್ರೇಟ್ ಜೋಡಿಸಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ನರ್ಸರಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಕಲ್ಲರು. ಮತ್ತು ಆ ಲೈನ್ ಜೋಡಿಸಿದಾರಲ್ಲ, ಕಲ್ಲರು ಡಿವೈಡ್ ಮಾಡಿ, ಅದು ನೋಡೋದೇ ಒಂದು ಖುಷಿ. ನೋಡಿ ಇಲ್ಲಿ ಈ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ ಗಿಡ ಅಂತ. ಅದರಲ್ಲೂ ಈ ದಾಸವಾಳ ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಗಾರ್ಡನ್ ಪ್ರಿಯರಿಗಂತೂ ತುಂಬಾ ಇಷ್ಟ. ಅದರಲ್ಲೂ ಕಲ್ಲರ್ ದಾಸವಾಳ ಹೂವು, ಅದರಲ್ಲೂ ಹೆಲ್ದಿಯಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ದೊಡ್ಡ ಕವರಲ್ಲಿರೋದು 100 ರೂಪಾಯಿ. ನನಗೆ 100 ರೂಪಾಯಿ ಪರವಾಗಿಲ್ಲ ಅನ್ನಿಸ್ತು. ಅಷ್ಟು ದೊಡ್ಡ ಕವರಲ್ಲಿ ಬರೀ 100 ರೂಪಾಯಿ ಅನ್ನಿಸ್ತು. ಆಮೇಲೆ ಇನ್ನು ಚಿಕ್ಕ ಕವರಲ್ಲಿ ಮಾಮೂಲಿ 50 ರೂಪಾಯಿ. ಅದೇ ನಾನು ಒಂದು ವಿಡಿಯೋ ಹಾಕಿದ್ದೆ ನೋಡಿ, ಸಿದ್ದಾಪುರದಲ್ಲಿರೋ ಅಂಥ ನರ್ಸರಿದೊಂದು ವಿಡಿಯೋ ಹಾಕಿದ್ದೆ. ಅಲ್ಲಿ ಸೇಮ್ ಇದೇ ಗಿಡಕ್ಕೇನೆ, ಅದು ಚಿಕ್ಕ ಕವರಲ್ಲಿ ಇರೋದಕ್ಕೆ 350 ರೂಪಾಯಿ ಹೇಳಿದರು. ಅದೇ ಗಿಡ ಇಲ್ಲಿ ಇವತ್ತು 50 ರೂಪಾಯಿ. ಇನ್ನು ಸ್ವಲ್ಪ ದೊಡ್ಡ ಗಿಡ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಗಿಡಗಳು 50 ರೂಪಾಯಿ. ಅಂದರೆ ಇನ್ನು ಸ್ವಲ್ಪ ದೊಡ್ಡ ಗಿಡ ಎಲ್ಲ ಹೆಲ್ದಿಯಾಗೇ ಇದ್ದಾವೆ. ಅಂದರೆ ಸ್ವಲ್ಪ ದೊಡ್ಡ ಕವರಲ್ಲಿ ಹಾಕಿದ್ದಾರೆ ಅವರು. ಆ ದೊಡ್ಡ ಕವರಲ್ಲಿ ಇರೋವಂಥ ಗಿಡ 100 ರೂಪಾಯಿ. 100 ರೂಪಾಯಿ ಕೊಡ್ತ್ರೂ ಏನು ಮೋಸ ಏನಿಲ್ಲ, ತುಂಬ ಚೆನ್ನಾಗಿದ್ದಾವೆ, ಹೆಲ್ದಿಯಾಗಿದ್ದಾವೆ. ಅದರಲ್ಲೂ ಎಲೆಗೂ ಮೊಗ್ಗುಗಳು ತುಂಬ್ಕೊಂಡಿದ್ದಾವೆ. ನಾನು ಕೇಳಿದೆ ಅವರಿಗೆ, ಇಷ್ಟು ದೊಡ್ಡ ಕವರಲ್ಲಿ ಇದೆಯಲ್ಲ, ಚಿಕ್ಕ ಕವರಲ್ಲಿ ಇಲ್ವಾ ಅಂದಿದ್ದಕ್ಕೆ ನೋಡಿ ತೆಗೆದು ತೋರಿಸ್ತಿದ್ದಾರೆ, ತೆಗೆದು ಕೊಡ್ತಿದ್ದಾರೆ. ನಾನು ಒಂದು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ. ನೋಡಿ ಇವೆಲ್ಲ ಒಂದು ಲೈನು ಜೋಡಿಸಿದ್ದಾರೆ. ಅಂದರೆ ಇವು ಚಿಕ್ಕ ಗಿಡಗಳು, ಅಂದರೆ 50 ರೂಪಾಯಿ ಅನ್ನಲ್ಲ ಅವು. ಇನ್ನು ದೊಡ್ಡ ಕವರಲ್ಲಿ ಇಟ್ಟಿದ್ದಾರೆ, ಅವು ಅಷ್ಟೇ. ಅವು 100 ರೂಪಾಯಿ. ಅದು 100 ರೂಪಾಯಿ ನನ್ನ ನಿಜಕ್ಕೂ ಪರವಾಗಿಲ್ಲ ಅನ್ನಿಸ್ತು. ಅದೇ ಗಿಡನ ಬೇರೆ ಕಡೆ ಕೇಳಿದ್ರೆ 350, 500 ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ಬಿಡಿ ನನ್ನ ಕಣ್ಮಟ್ಟಿಗೆ. ನೋಡಿ ಇದು ದೊಡ್ಡ ಕವರಲ್ಲಿ ಹಾಕಿದ್ದಾರೆ, ಇದು 100 ರೂಪಾಯಿ. ನೋಡಿ ಗಿಡ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಹೆಲ್ದಿಯಾಗಿದೆ. ನೋಡಿ ಇದು ಅಷ್ಟೇ 100 ರೂಪಾಯಿ. ದೊಡ್ಡ ಕವರಲ್ಲಿರೋವೆಲ್ಲ 100 ರೂಪಾಯಿ. ಅಂದರೆ ಚಿಕ್ಕ ಕವರಲ್ಲಿರೋದೆಲ್ಲ 50 ರೂಪಾಯಿ. ಈ ನರ್ಸರಿ ಓನರು ಅಷ್ಟೇ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗೂ ಮಾತಾಡಿಸಿದ್ರು. ಆಮೇಲೆ ಬನ್ನಿ ನೆಕ್ಸ್ಟ್ ಟೈಮೂ ಬನ್ನಿ, ಇನ್ನೂ ಕಡಿಮೆಗೇ ಹಾಕ್ಕೊಡ್ತೀನಿ ಬನ್ನಿ ಅಂತಲೂ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗೂ ಇದ್ದಾವೆ ನೋಡಿ. ಅಂದರೆ ಈ ಕಲ್ಲರೇ ಒಂದು ಕಡೆ ಹೇಳಿದ್ನಲ್ಲ, ಕಲ್ಲರ್ ಸಪ್ರೇಟ್ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿ ಗಿಡಗಳಂತೂ ಇದ್ದಾವೆ. ನೀವು ಯಾರಾದರೂ ತಗೊಳ್ಳೋರಿತ್ತು ಅಂದರೆ ಹೋಗಿ ತಗೊಳ್ಳಿ, ತುಂಬ ಚೆನ್ನಾಗಿದ್ದಾವೆ. ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಗಿಡ, ಎಷ್ಟು ದೊಡ್ಡ ಗಿಡ, ಬರೀ 100 ರೂಪಾಯಿ. ಇಷ್ಟು ಗಿಡ ನನಗೆ ಗೊತ್ತಿರೋ ಪ್ರಕಾರ ಬೇರೆ ನರ್ಸರಿಗಳಲ್ಲಿ 500 ರೂಪಾಯಿ ಕಮ್ಮಿ ಅಂತೂ ಕೊಡೋದೇ ಇಲ್ಲ ಬಿಡಿ. ಬೇಕಂದರೆ ನೀವು ಹೋಗಿ ಕೇಳಿ, ಈಗ ದೊಡ್ಡಾಲದ ಮರದಲ್ಲೂ ಕೇಳಿ, ಹೊರಗಡೆ ನರ್ಸರಿಗಳಲ್ಲೂ ಕೇಳಿ, ತುಂಬ ರೇಟ್ ಹೇಳ್ತಾರೆ. ಯಾಕೆಂದರೆ ಲೋಕಲ್ ನರ್ಸರಿಯವರೆಲ್ಲ ಈ ದೊಡ್ಡಾಲದ ಮರ ನರ್ಸರಿಯಿಂದನೇ ತೊಗೊಂಡೋಗಿ ಅವ್ರು ಮಾರೋದು. ಹಂಗಾಗಿ
ಅವರು 350 500 ರೂಪಾಯಿ ಈ ಥರ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಹಂಗಾಗಿ ದೊಡ್ಡಾಲದ ಮರದಲ್ಲಿ ಪರವಾಗಿಲ್ಲ, ರೇಟೆಲ್ಲ ತುಂಬ ಕಡಿಮೆ ಇರುತ್ತೆ. ನೀವು ಯಾರಾದರೂ ತಗೋಬೇಕು ಅನ್ನೋಂಗಿದ್ರೆ ದೊಡ್ಡಾಲದ ಮರಕ್ಕೆ ಹೋಗಿ. ಏನು ಸ್ವಲ್ಪ ದೂರ ಅಂತ ಅನ್ನಿಸ್ಬೋದು, ದೂರ ಆದ್ರೂ ನಮ್ಮ ರೇಟಿಗೆಲ್ಲ ಸಿಗುತ್ತಲ್ಲ, ಅದು ಬೆಸ್ಟ್ ಅಲ್ವಾ. ಹಂಗಾಗಿ ಇವಾಗ ನಾವು ಹತ್ರದಲ್ಲಿರೋ ಅಂಥ ನರ್ಸರಿಗಳಲ್ಲಿ ತಗೊತೀವಿ, ಅದು ಚಿಕ್ಕ ಗಿಡ, ರೇಟು ಜಾಸ್ತಿ ಕೊಟ್ಟಿರ್ತೀವಿ, ಅದು ಬದುಕೋದಿಲ್ಲ, ಸತ್ತೋಗುತ್ತೆ. ನೋಡಿ ಇದೆಲ್ಲ ಎಷ್ಟು ದೊಡ್ಡ ದೊಡ್ಡ ಗಿಡ, ಅಂದರೆ 100 ರೂಪಾಯಿ ನನಗೆ ಪರವಾಗಿಲ್ಲ ಅಂತಲೂ ಅನ್ನಿಸ್ತು. ಈ ಕಡಿಮೆ ತುಂಬ ಅಂದರೆ ತುಂಬಾ ಕಡಿಮೆ ದೊಡ್ಡಾಲದ ಮರದಲ್ಲಿ. ನೀವು ಹೋಗಿ ತಗೊಳ್ಳಿ, ಯಾರಾದರೂ ತಗೊಳೋರಿತ್ತು ಅಂದರೆ ತಗೋಬೋದು. ಈ ನರ್ಸರಿನಲ್ಲಿ ಯಾವುದೇ ರೀತಿ ಶೋ ಗಿಡಗಳು ಆ ಥರದ್ದು ಯಾವುದೂ ಬೆಳೆಸಿಲ್ಲ. ಬರೀ ಇದು ದಾಸವಾಳ ಗಿಡಗಳು ಮತ್ತು ಸೇವಂತಿಗೆ ಗಿಡ ಅವರು ಅದನ್ನು ಏನೋ ಕಟ್ಟಿಂಗಿಂದ ಬೆಳೆಸಿ ಅದು ಮದರ್ ಪ್ಲ್ಯಾಂಟ್ ಥರ ಇಟ್ಟಿದ್ದಾರಂತೆ. ಅದು ಬೇಕಿದ್ದರೆ ತಗೊಳ್ಳಿ ಅಂತ ಅಂದರು. ನನ್ನ ಗಾರ್ಡನಲ್ಲಿ ಸುಮಾರಿದೆ ಸೇವಂತಿಗೆ ಗಿಡಕ್ಕೆ, ಏನು ಸದ್ಯಕ್ಕೆ ಬರ ಇಲ್ಲ, ಜಾಸ್ತಿನೇ ಇದ್ದಾವೆ ಸೇವಂತಿಗೆ ಗಿಡಗಳು. ಹಂಗಾಗಿ ನನಗೇನು ಸೇವಂತಿಗೆ ಗಿಡ ಬೇಡ ಅಂತ ನಾನೇನು ತಗೊಳ್ಳಿಲ್ಲ. ಆ ದಾಸವಾಳ ಗಿಡಗಳಂತೂ ತುಂಬ ಚೆನ್ನಾಗಿದೆ, ಕಲ್ಲರ್ ದಾಸವಾಳ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ ನೋಡಿ. ಇವೆಲ್ಲ ಚಿಕ್ಕ ಕವರಲ್ಲಿರೋ ಅಂಥವು 50 ರೂಪಾಯಿ. ಇದು ಇನ್ನು ದೊಡ್ಡ ಕವರಲ್ಲಿರೋದೆಲ್ಲ 100 ರೂಪಾಯಿ. ಪರವಾಗಿಲ್ಲ, ರೇಟೇನು ಅಷ್ಟೊಂದು ದುಬಾರಿ ಅಂತಲೂ ನನಗೇನು ಅನಿಸಿಲ್ಲ. ಅಲ್ಲಿ ಸಿದ್ದಾಪುರದಲ್ಲಿ ಕೇಳಿ ನನಗೆ ಶಾಕ್ ಆಯಿತು ಅಂತ ಹೇಳಿದ್ನಲ್ಲ, ಆ ಥರ ಏನೂ ಇಲ್ಲ ಇಲ್ಲಿ. ಯಾಕೆಂದರೆ ನಾನು ಸುಮಾರು ವರ್ಷದಿಂದ ನಾನು ದೊಡ್ಡಾಲದ ಮರ ವಿಸಿಟ್ ಮಾಡ್ತಿದ್ದೀನಿ ನರ್ಸರಿಗಳಿಗೆ. ಇವತ್ತೇ ಅಂತ ಅಲ್ಲ, ಸುಮಾರು ನಾನು ಒಂದು 5-6 ವರ್ಷದಿಂದನೂ ನಾನು ದೊಡ್ಡಾಲದ ಮರದಲ್ಲಿ ಗಿಡಗಳನ್ನ ತರ್ತಿದ್ದೀನಿ. ಹಂಗಾಗಿ ನರ್ಸರಿಗಳಿಗೂ ವಿಸಿಟ್ ಮಾಡ್ತಿದ್ದೀನಿ. ಪರವಾಗಿಲ್ಲ ಅನ್ನಿಸ್ತು ನನಗೂ, ರೇಟು ಎಲ್ಲ ನೋಡಿ ಲೈನಿಗೆ ಜೋಡಿಸಿದ್ದಾರೆ. ನಾವು ಒಂದು ನರ್ಸರಿಗೆ ಹೋದಾಗ ನಮ್ಮನ್ನು ಅವರು ಅಷ್ಟು ಚೆನ್ನಾಗಿ ಮಾತಾಡಿ ಗಿಡ ಎಲ್ಲ ತೆಗೆದು ಕೊಡ್ತಾರಲ್ಲ, ಅದೇ ಒಂದು ಖುಷಿ ಅಂತ ಅನ್ನಿಸ್ತದೆ. ಕೆಲವು ನರ್ಸರಿಗಳಲ್ಲಿ ನಮ್ಮನ್ನು ಕೇರೇ ಮಾಡೋದಿಲ್ಲ, ಆ ಥರನೂ ಇರುತ್ತೆ. ಈ ನರ್ಸರಿಲಂತೂ ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡಿಸಿದ್ರು, ಒಳ್ಳೆ ರೆಸ್ಪಾನ್ಸು ಸಿಕ್ತು. ಆ ಗಿಡದ ಬಗ್ಗೆನೂ ಅವರು ಹೇಳಿದ್ರು. ಅದರಲ್ಲೂ ಆ ದಾಸವಾಳ ಗಿಡಗಳಲ್ಲಂತೂ ಮೊಗ್ಗಂತೂ ತುಂಬಿಕೊಂಡಿದೆ, ಎಲೆಗೊಂದೊಂದು ಮೊಗ್ಗು. ಡೈಲಿ ಹೆಂಗಿಲ್ಲ ಅಂದರೂ 3-4 ಹೂವು ಬಿಡುತ್ತೆ, ಅಷ್ಟೊಂದು ದೊಡ್ಡ ದೊಡ್ಡ ಗಿಡಗಳು ನೋಡಿ. ಅಲ್ಲಿ ಕಲ್ಲರು ಡಾರ್ಕು, ಪಿಂಕು, ಲೈಟು, ಪ್ರತಿಯೊಂದು ಕಲ್ಲರು ಇದೆ. ಇಂಥ ಕಲ್ಲರ್ ಇಲ್ಲ ಅನ್ನೋ ಥರ ಇಲ್ಲ, ತುಂಬ ಚೆನ್ನಾಗಿದೆ ಇದು. ನಾನು ಈ ಅಡ್ರೆಸ್ನ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ, ನಿಮಗೆ ಬೇಕಿದ್ದವರು ತಗೋಬೋದು. ಮತ್ತು ಫೋನ್ ನಂಬರು ಸಹ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿನೂ ಸಹ ತಗೋಬೋದು. ಅವರು ನನಗೆ ವಾಟ್ಸಪ್ಪು ಸಹ ಮಾಡಿದ್ದಾರೆ, ಇಷ್ಟು ಕಲ್ಲರ್ ಇದೆ, ನಿಮ್ಮ ಬೇಕಿದ್ದವ್ರಿಗೆ ತಗೋಬೋದು ಹೇಳಿ, ನಿಮ್ಮ ವಿಡಿಯೋದಲ್ಲಿನೂ ಹಾಕಿ ಅಂತಲೂ ಸಹ ಹೇಳಿದ್ದಾರೆ. ಅಂದರೆ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ನಮಗೆ ಅಂದರೆ ಕ್ಲೋಸಾಗಿ ಮಾತಾಡಿದ್ವಲ್ಲ, ಹಾಗಾಗಿ ಅವರು ಹೇಳಿದ್ದಾರೆ ಅಷ್ಟೇ. ಯಾಕೆ ಅಂದರೆ ಎಲ್ಲೆಲ್ಲೋ ಹೋಗಿ ತುಂಬ ರೇಟೆಲ್ಲ ಕೊಟ್ಟು ನೀವು ತಗೊಳ್ಳೋ ಬದಲು ಇಂಥ ಕಡೆ ಎಲ್ಲ ಹೋಗಿ ತಗೊಳ್ಳಿ, ಕಡಿಮೆಗೂ ಸಿಗುತ್ತೆ. ಅಂದರೆ ನಿಮಗೆ ಯಾವ್ಯಾವ ಕಲ್ಲರು, ತುಂಬ ರೇರ್ ಕಲ್ಲರು, ಈ ಥರ ಕಲ್ಲರ್ಗಳಲ್ಲೂ ಸಹ ಸಿಗುತ್ತೆ ನೋಡಿ. ಇದು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಅದು 100 ರೂಪಾಯಿ. ಪರವಾಗಿಲ್ಲ ನೋಡಿ, ಅಲ್ಲಿ ಅವರು ಹಿಡ್ಕೊಂಡಿದ್ದಾರೆ ನೋಡಿ ಕೈನಲ್ಲೇ, ಅದು ಎಷ್ಟು ಹೆಲ್ದಿಯಾಗಿದೆ, ಎಷ್ಟು ದೊಡ್ಡ ಗಿಡ ನೋಡಿ. ಇದರಲ್ಲೂ ಅಷ್ಟೇ ಕವರಲ್ಲೆಲ್ಲ ಮಣ್ಣು ತುಂಬಿ ಇಟ್ಟಿದ್ದಾರೆ. ನಾನು ಕೇಳಿದೆ, ಯಾಕೆ ಈ ಥರ ಎಲ್ಲ ಹಿಂಗೆ ತುಂಬಿ ಇಟ್ಟಿದ್ದೀರಾ ಅಂತ ಅಂದಿದ್ದಕ್ಕೆ ಅವರು, ಇಲ್ಲ ದಾಸವಾಳ ಕಟ್ಟಿಂಗ್ ಎಲ್ಲ ಹಾಕಬೇಕು ಅಂತ ಅಂದರು. ಹಂಗಾಗಿ ಸ್ವಲ್ಪನೂ ಹಾಕಿದ್ದಾರೆ, ಇನ್ನೂ ಸ್ವಲ್ಪಕ್ಕೆ ಮಣ್ಣೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗೂ ಮಾತಾಡಿದ್ರು ಅವರು, ಅಲ್ಲಿರೋಂಥ ನರ್ಸರಿ ಓನರು. ನಾನು ಬೆಂಗಳೂರಿಗೆ ಹೋಗಿದ್ದೆ, ಇಂದ್ರಮ್ಮ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ನಾನು ದೊಡ್ಡಾಲದ ಮರಕ್ಕೆ ಹೋಗಿದ್ದು. ನಾನು ಅವ್ರ ಮನೆಗೆ ಯಾಕೆ ಹೋಗಿದ್ದೆ ಇವಾಗ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ, ನೀವು ಯಾರಾದರೂ ಹೋಗೋರಿದ್ರೆ ಹೋಗಿ ತಗೋಬೋದು. ಈ ನರ್ಸರಿದು ಅಡ್ರೆಸ್ಸು ಮತ್ತು ಫೋನ್ ನಂಬರು ಎಲ್ಲ ನಾನು ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ನೀವು ಬೇಕಿತ್ತು ಅಂದರೆ ನೀವು ಫೋನ್ ಮಾಡ್ಕೊಂಡು ಹೋಗ್ಬೋದು, ಮತ್ತು ಅಡ್ರೆಸ್ಸೂ ಸಹ ಇರುತ್ತೆ, ನೀವು ಚೆಕ್ ಮಾಡ್ಕೊಂಡು ಹೋಗಿ ತಗೋಬೋದು. ನಿಮಗೆ ಪ್ರತಿಯೊಂದು ಕಲರು ಸಿಗುತ್ತೆ, ಇಂಥ ಕಲರ್ ಇಲ್ಲ ಅನ್ನೋ ಥರ ಇಲ್ಲ, ಪ್ರತಿಯೊಂದು ಕಲರೂ ಸಹ ಸಿಗುತ್ತೆ. ನರ್ಸರಿ ವಿಸಿಟ್ ಮಾಡಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.